ವೀಕ್ಷಕರೇ, ನೀವೇನಾದ್ರೂ ಬಜೆಟ್ ಫ್ರೆಂಡ್ಲಿ ಟ್ರೈಪೋಡ್ ಏನಾದ್ರು ಹುಡುಕ್ತಾ ಇದ್ರೆ ಅದಕ್ಕೆ ಸೊಲ್ಯೂಷನ್ ನನ್ನ ಹತ್ರ ಇದೆ ನೋಡಿ. ಇವತ್ತು ನಮ್ಮ ಮುಂದೆ ಇರೋ ಪ್ರಾಡಕ್ಟ್ ಹೆಸರು Syvo S1000 Pro ಟ್ರೈಪೋಡ್ ಅಂತ. ಈ ಟ್ರೈಪೋಡ್ ನ ನೀವು DSLR ಕ್ಯಾಮ್ರಾಗಾದ್ರೂ ಯೂಸ್ ಮಾಡಬಹುದು, ಇಲ್ಲ ಮೊಬೈಲ್ ಮೌಂಟ್ ಆದ್ರೂ ಯೂಸ್ ಮಾಡಬಹುದು. ಸೊ ಇದು ಮ್ಯಾಕ್ಸಿಮಮ್ 5 kg ಅಷ್ಟು weight ನ ತಡೆಯುತ್ತೆ. ಈ ಟ್ರೈಪೋಡ್ ಫೀಚರ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಈ ಬಾಕ್ಸ್ ಪೀಸ್ ಅಲ್ಲಿ ಏನ್ ಬರುತ್ತೆ ಅಂತ ಓಪನ್ ಮಾಡಿ ನೋಡೋಣ. ಸೊ ಖಾಲಿ ಬಾಕ್ಸ್ ಏನೂ ಇಲ್ಲ. ಸೊ ಇದ್ರೊಳಗೆ ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಈ ಬ್ಯಾಗ್ ಅಲ್ಲಿ ಏನೇನು ಐಟಮ್ ಇದೆ ಅಂತ ನೋಡೋಣ. ಸೊ ನಿಮ್ಗೆ ಒಂದು ಮೊಬೈಲ್ ಮೌಂಟ್ ಅನ್ನ ಕೊಟ್ಟಿದ್ದಾರೆ ಈ ಟ್ರೈಪೋಡ್ ಜೊತೆ. ಸೊ ನೀವು ಬೇರೆ ಎಲ್ಲ ಟ್ರೈಪೋಡ್ ನ ನೋಡಿದ್ರೆ ಬರೀ ಟ್ರೈಪೋಡ್ ಕೊಟ್ಟಿರ್ತಾರೆ, ಮೊಬೈಲ್ ಮೌಂಟ್ ನ ನೀವು ಸಪರೇಟ್ ಆಗಿ ತಗೋಬೇಕಾಗುತ್ತೆ. ಈ Syvo S1000 Pro ಅಲ್ಲಿ ಇದೊಂದು ಅಡ್ವಾಂಟೇಜ್. ಆ ಸೇಮ್ ಬಜೆಟ್ ಅಲ್ಲಿ ನಿಮ್ಗೆ ಒಂದು ಮೊಬೈಲ್ ಹೋಲ್ಡರ್ ಕೂಡ ಬರ್ತಾ ಇದೆ. ನೀವು ಸಪರೇಟ್ ಆಗಿ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಈ ಮೊಬೈಲ್ ಮೌಂಟ್ ನ ಬೆಲೆ ಆಲ್ಮೋಸ್ಟ್ ನಿಮ್ಗೆ 200 ರೂಪೀಸ್ ಆಗುತ್ತೆ. ಸೊ ಇನ್ನೇನ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಏನೂ ಇಲ್ಲ. ಸೊ ನಮ್ಗೆ ಒಂದು ಒಳ್ಳೆ ಕ್ವಾಲಿಟಿ ಬ್ಯಾಗ್ ಕೊಟ್ಟಿದ್ದಾರೆ. ನಮ್ಗೆ ಕ್ಯಾರಿ ಬ್ಯಾಗ್, ಟ್ರೈಪೋಡ್ ನ ನೀವು ಎಲ್ಲಾದ್ರೂ ಕ್ಯಾರಿ ಮಾಡ್ಬೇಕು ಅಂದ್ರೆ ಒಂದು ಒಳ್ಳೆ ಬ್ಯಾಗ್ ಅಂತಾನೆ ಹೇಳ್ಬೋದು. ಸೊ ನೀವು ಆರಾಮಾಗಿ ಈ ತರ ನೇತಾಕೊಂಡು ಹೋಗ್ಬೋದು. Syvo ಬ್ರ್ಯಾಂಡಿಂಗ್ ಕೂಡ ಇದೆ. Syvo ಬ್ರ್ಯಾಂಡಿಂಗ್, Syvo ಲೋಗೋ ಕೂಡ ಇದೆ. ಸೊ ಈ ಬ್ಯಾಗ್ ಒಳ್ಳೆ ಕ್ವಾಲಿಟಿ ಆಗಿದೆ. ಜಿಪ್ಪು ಕೂಡ ಸೂಪರ್ ಆಗಿದೆ ನೋಡಿ. ಜಿಪ್ಪು ಕೂಡ ಚೆನ್ನಾಗಿದೆ. ಒಂದು ಒಳ್ಳೆ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಸೊ ಇದ್ರ ಜೊತೆಗೆ ಏನೋ ಒಂದು ಪ್ಯಾಕೆಟ್ ಇಕ್ಕಿದ್ದಾರೆ ಕಂಪ್ನಿಯವರು. ಸೊ ನೋಡಿ, Syvo S1000 ಅಂತ Syvoದು ಬ್ರ್ಯಾಂಡಿಂಗ್ ಇದೆ. ಸೊ ಈ ಟ್ರೈಪೋಡ್ ನಮಗೆ ಆಲ್ಮೋಸ್ಟ್ 170 ಸೆಂಟಿಮೀಟರ್ ಅಷ್ಟು ಹೈಟ್ ಬರುತ್ತೆ. ಅಂದ್ರೆ ಆಲ್ಮೋಸ್ಟ್ ನಿಮಗೆ 5.7 ಫೀಟ್ ಅಂತಾನೆ ಹೇಳ್ಬೋದು. ಈ ಟ್ರೈಪೋಡ್ ನ ಫುಲ್ ಸ್ಟ್ಯಾಂಡ್ ಮಾಡಿ ಫಿಟ್ ಮಾಡಿ ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ನಿಮಗೆ ಅಡ್ಜಸ್ಟಬಲ್ ಮೌಂಟ್ ಕೂಡ ಇದೆ. ನೀವು ಯಾವ ಹೈಟಿಗೆ ಬೇಕೋ ಆ ಹೈಟಿಗೆ ಸೆಟ್ ಮಾಡ್ಕೋಬಹುದು. ಇಲ್ಲಿ ನಾಬ್ ಕೂಡ ಇದೆ. ಇದನ್ನ ಟೈಟ್ ಮಾಡ್ಕೊಂಡ್ರೆ ಫಿಕ್ಸ್ ಆಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ ಹೆಡ್. ಸೊ ಇದು ಯೂನಿವರ್ಸಲ್ ಮೌಂಟ್. ನೀವು DSLR ಕ್ಯಾಮ್ರಾನಾದ್ರೂ ಫಿಟ್ ಮಾಡ್ಬೋದು, ಇಲ್ಲ ನಾನು ಅವಾಗ ಹೇಳಿದಾಗ ಈ ಮೊಬೈಲ್ ಹೋಲ್ಡರ್ ಇದೆಯಲ್ಲ, ಈ ಮೊಬೈಲ್ ಹೋಲ್ಡರ್ ಕೂಡ ಫಿಕ್ಸ್ ಮಾಡ್ಬೋದು. ಈ ರೀತಿ ಫಿಕ್ಸ್ ಮಾಡ್ಕೊಂಡು ನೀವು ಮೊಬೈಲ್ ಕೂಡ ಫಿಕ್ಸ್ ಮಾಡ್ಬೋದು. ವೀಕ್ಷಕರೇ, ನಾನು ಆಗಲೇ ಹೇಳಿದಾಗೆ ಈ ಟ್ರೈಪೋಡಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಇಲ್ಲೊಂದು ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ನೀವು ಆರಿಜೆಂಟಲ್ ಆದರೂ ಸೆಟ್ ಮಾಡ್ಕೋಬೋದು, ಇಲ್ಲಾಂದರೆ ವರ್ಟಿಕಲ್ ಆದರೂ ಸೆಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಏನು ನೋಡಿ, ಇವಾಗ ನಾವು ಆರಿಜೆಂಟಲಲ್ಲಿ ಇದೆ. ಸೊ ಇದನ್ನೇನಾದರೂ ನೀವು ವರ್ಟಿಕಲ್ ಆಗಿ ಸೆಟ್ ಮಾಡಬೇಕಂದ್ರೆ ಈಸಿಯಾಗಿ ವರ್ಟಿಕಲ್ ಆಗಿ ಸೆಟ್ ಮಾಡಿಕೊಂಡು ನೀವು ರೀಲ್ಸ್ ಆಗಿರ್ಬೋದು, ಏನಾದ್ರೂ ನೀವು ಆರಾಮಾಗಿ ಮಾಡ್ಬೋದು. ಈ ಥರ ನೀವು ಸೆಟ್ ಮಾಡ್ಕೊಂಡು ಆರಾಮಾಗಿ ಯೂಟ್ಯೂಬ್ಗೆ ಯಾವುದೇ ಥರ ನೀವೇನಾದರೂ ಕಂಟೆಂಟ್ ಏನಾದರೂ ಮಾಡೋರಾಗಿದ್ದರೆ ನಿಮಗೆ ಯಾರದೇ ಹೆಲ್ಪ್ ಇಲ್ದಿರ ತುಂಬ ಈಸಿಯಾಗಿ ಈ ಟ್ರೈಪೋಡಲ್ಲಿ ಮಾಡ್ಬೋದು. ಇಲ್ಲಿ ನಿಮಗೆ ಗೇಜ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಕರೆಕ್ಟಾಗಿ ನಿಮಗೆ ಬ್ಯಾಲೆನ್ಸ್ ಆಗಿ ಇಡೋಕೆ. ಇಲ್ಲಿ ಕಾಣಿಸ್ತಾ ಇದೆಯಾ ಗ್ರೀನ್ ಕಲರು, ಇಲ್ಲಿ ನಿಮಗೆ ಗೇಜ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೀಟಾಗಿ ಬ್ಯಾಲೆನ್ಸ್ ಮಾಡಿರ್ಬೋದು, ಒಂದು ಲೆವೆಲ್ ಮಾಡಿ. ಅಂದರೆ ಕ್ಯಾಮ್ರಾ ಗಿಮ್ರಾ ಸ್ಟ್ರೈಟ್ ಆಗಿದೆಯಾ, 180 ಡಿಗ್ರಿ ಸ್ಟ್ರೈಟ್ ಆಗಿ ಒಂದು ಬ್ಯಾಲೆನ್ಸ್ ವೈದಲ್ಲಿ ಇಟ್ಟು ಕ್ಯಾಮ್ರಾನ ರೆಕಾರ್ಡ್ ಮಾಡ್ಬೋದು. ಅಂದ್ರೆ ನಿಮಗೆ ಫ್ರೇಮ್ ನೀಟಾಗಿ ಬರುತ್ತೆ. ಸೊ ಇದು ಹೈಟ್ ಎಷ್ಟು ಬರುತ್ತೆ ಅಂತ ನೋಡೋಣ. ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಹುಕ್ ಕೂಡ ಕೊಟ್ಟಿದ್ದಾರೆ. ಏನಾದರೂ ನೀವು ಕ್ಯಾರಿ ಮಾಡ್ಬೇಕಂದ್ರೆ ಟ್ರೈಪೋಡ್ ರಿಲೇಟೆಡ್ ಏನಾದರೂ ಕ್ಯಾರಿ ಮಾಡ್ಬೇಕಂದ್ರೆ ನಿಮ್ಗೊಂದು ಇಲ್ಲೊಂದು ಹುಕ್ ಕೂಡ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? ಸೊ ಇಲ್ಲೊಂದು ಹುಕ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಟ್ರೈಪೋಡ್ನ ನಿಮ್ಗೆ ಈಸಿಯಾಗಿ ಕ್ಯಾರಿ ಮಾಡೋಕ್ಕೆ ಒಂದು ಹ್ಯಾಂಡಲ್ ಕೂಡ ಇದೆ. ಸೊ ನಾವು ಈಸಿಯಾಗಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಸೊ ಹಿಂಗೆ ಇಟ್ಕೊಂಡು ಆರಾಮಾಗಿ ಕ್ಯಾರಿ ಮಾಡೋದು ಎಷ್ಟು ದೂರ ಬೇಕಾದ್ರೂ. ಸೊ ಇದು ಹೈಟ್ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ಇದು ಫಸ್ಟ್ ಹೈಟು. ಸೊ ನಾವು ಫಸ್ಟ್ ನಾಬ್ನ ಓಪನ್ ಮಾಡೋಕ್ಕೆ ನೋಡಿ ಈ ಥರ ಇರುತ್ತೆ. ಇಲ್ಲಿ ನಾಬ್ನ ರಿಲೀಸ್ ಮಾಡೋಕ್ಕೆ. ಸೊ ರಿಲೀಸ್ ಮಾಡಾದ್ಮೇಲೆ ಲಾಕ್ ಮಾಡಬೇಕು. ಸೊ ಇದು ಮೊದಲನೇ ಹೈಟು. ಸೊ ಇದು ಒಂದನೇ ನಾಬ್ ಹೈಟ್ ಆಯಿತು. ಸೆಕೆಂಡ್ ನಾಬ್ನ ರಿಲೀಸ್ ಮಾಡಿದ್ರೆ ಎಷ್ಟು ಹೈಟ್ ಬರುತ್ತೆ ನೋಡೋಣ.
ಸೊ ಸೆಕೆಂಡ್ ನಾಬ್ ಹೈಟ್ ಮಾಡಾದ್ಮೇಲೆ ನೋಡಿ ಈ ಥರ ಬರುತ್ತೆ. ನಾನು ಆಗಲೇ ಹೇಳಿದಾಗೆ ನೋಡಿ ಇಲ್ಲಿ ಬ್ಯಾಲೆನ್ಸ್ಡ್ ಒಂದು ಗೇಜ್ ಇದೆ. ಸೊ ಈ ಬ್ಯಾಲೆನ್ಸ್ನ ಯೂಸ್ ಮಾಡಿಕೊಂಡು ನೀವು ಮ್ಯಾಕ್ಸಿಮಮ್ ಏನು ನೀವು ಫ್ರೇಮ್ನ ಕ್ಯಾಪ್ಚರ್ನ ನೀಟಾಗಿ ಮಾಡ್ಬೋದು 180 ಡಿಗ್ರಿಯಲ್ಲಿ. ಇದು ಕಂಪ್ಲೀಟ್ ಹೈಟ್ ನೋಡಿ ಇಷ್ಟು ಹೈಟ್ ಬರುತ್ತೆ, ಆಲ್ಮೋಸ್ಟ್ ನನ್ನ ಹೈಟ್ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಹೈಟ್ ಕೂಡ ಮಾಡ್ಬೋದು. ಅದೇಗಪ್ಪ ಅಂದರೆ ಸೊ ಇಲ್ಲಿ ನೋಡಿ ನಮಗೆ ಸಪ್ರೇಟ್ ನಾಬ್ ಕೂಡ ಕೊಟ್ಟಿದ್ದಾರೆ, ಇದರಿಂದಾಗಿ ಹೈಟ್ ಮಾಡ್ಬೋದು. ನೋಡಿ ಸ್ವಾಮಿ ಎಷ್ಟು ಹೈಟ್ ಬರುತ್ತೆ, ಆಲ್ಮೋಸ್ಟ್ 170 ಸೆಂಟಿಮೀಟ್ರು. 170 ಸೆಂಟಿಮೀಟ್ರ್ ಅಂದರೆ 5.57 ಅಡಿಯಷ್ಟು ಹೈಟ್ ಬರುತ್ತೆ ನಮಗೆ. ಈ ಪ್ರಾಡಕ್ಟ್ನ ಬೆಲೆ 1500 ರೂಪಾಯಿ. ಈ ಬಜೆಟ್ ಫ್ರೆಂಡ್ಲಿ ಟ್ರೈಪೋಡ್ನ ಅನ್ಬಾಕ್ಸಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇನ್ನೂ ಇದೇ ಥರ ಹಲವಾರು ಗ್ಯಾಜೆಟ್ಸ್ಗಳ ಅನ್ಬಾಕ್ಸಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಜೈ ಕಾಮನ್ ಮ್ಯಾನ್.